ಗೇಮ್ ಚೇಂಜಿಂಗ್ ಸ್ಕೀಮ್ ಯಾವುದೂ ಇಲ್ಲ, ನೇಮ್ ಚೇಂಜಿಂಗ್ ಸ್ಕೀಮ್ ಅಷ್ಟೇ. 3R ಪಾಲಿಸಿ ಮೋದಿ ಸರ್ಕಾರದ್ದು ಏನಂದ್ರೆ ರೀನೇಮಿಂಗ್, ರೀಪ್ಯಾಕೇಜಿಂಗ್, ರೀಲಾಂಚಿಂಗ್ ಆಫ್ UPA ಗವರ್ಮೆಂಟ್ ಸ್ಕೀಮ್ಸ್. ಏನ್ ಅಧ್ಯಕ್ಷರೇ? ರೀನೇಮಿಂಗ್, ರೀಪ್ಯಾಕೇಜಿಂಗ್ ಅಂಡ್ ರೀಲಾಂಚಿಂಗ್ ಆಫ್ ಓಲ್ಡ್ ಸ್ಕೀಮ್ಸ್. ಉದಾಹರಣೆ ಕೊಡ್ತೀನಿ. ನಿರ್ಮಲ್ ಭಾರತ್ ಅಭಿಯಾನ ಏನಾಯ್ತು? UPAದು ಸ್ವಚ್ಛ ಭಾರತ್ ಅಭಿಯಾನ ಆಯ್ತು. ಆಮ್ ಆದ್ಮಿ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಆಯ್ತು. ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಯ್ತು. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಆಯ್ತು. ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್, ಡಿಜಿಟಲ್ ಇಂಡಿಯಾ ಆಯ್ತು. ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್, ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ಕರಣಿ ಯೋಜನಾ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಆಯ್ತು. ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮು, ಪ್ರಧಾನ ಮಂತ್ರಿ ಸಿಂಚಾಯಿ ಯೋಜನಾ ಆಯ್ತು. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಸ್, ಮೇಕ್ ಇನ್ ಇಂಡಿಯಾ ಆಯ್ತು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್, ಸ್ಕಿಲ್ ಇಂಡಿಯಾ ಆಯ್ತು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಫಾರ್ LPG ಪಹಲ್ ಆಯ್ತು. ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಆಯ್ತು. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಭಾರತ್ ನೆಟ್ ಆಯ್ತು. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಮತ್ತೆ ಮೇಕ್ ಇನ್ ಇಂಡಿಯಾ ಆಯ್ತು. ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ, ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನಾ ಆಯ್ತು. ಸ್ವಾವಲಂಬನ್ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ಆಯ್ತು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಸ್ಕಿಲ್ ಇಂಡಿಯಾ ಆಯ್ತು. ರಾಜೀವ್ ಆವಾಸ್ ಯೋಜನೆ, ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಆಯ್ತು. ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಮ್ಸ್, ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ ಆಯ್ತು. ಇಂಥದ್ದು 50 ಯೋಜನೆಗಳ ಹೆಸರಿದೆ ಅಧ್ಯಕ್ಷರೇ, 50 ಯೋಜನೆಗಳು. ನೇಮ್ ಚೇಂಜಿಂಗ್ ಅಷ್ಟೇ, ಗೇಮ್ ಚೇಂಜಿಂಗ್ ಏನಿಲ್ಲ. ಸೊ ಅದರಿಂದ ಇವರು ಮನ್ರೇಗಾ ಯೋಜನೆಯನ್ನ ಗಾಂಧೀಜಿಯವರ ಹೆಸರು ತೆಗೆದಿದ್ದ ತಕರಾರಿಲ್ಲ, ಅದಕ್ಕೂ ತಕರಾರಿದೆ. ಗಾಂಧೀಜಿಯವರ ತತ್ವದ ಮೇಲೆ ನಮ್ಮ ಪಕ್ಷ ನಡೀತಾ ಇದೆ, ನಮ್ಮ ಸಿದ್ಧಾಂತ ಇದೆ, ನಮ್ಮ ಏನು ಸರ್ಕಾರಿ ಯೋಜನೆಗಳು ಅವರ ಆಧಾರ, ಅವರ ತತ್ವ ಸಿದ್ಧಾಂತ ಮೇಲೆ ನಾವು ರೂಪಿಸ್ತೀವಿ. ಆದರೆ ಇವರು ಹೆಸರು ತೆಗ್ದಿರೋ ಕಾರಣ ಮಾತ್ರ ನಾವು ಹೋರಾಟ ಮಾಡ್ತಾ ಇರೋದು ಅಂದ್ಬಿಟ್ಟು ಅವ್ರ ನೆರೇಟಿವ್ ಬೀಳಲು ಹೋಗಲ್ಲ ಸರ್. ನಾವು ದಯವಿಟ್ಟು ಇದ್ರ ಹೆಸರು ನೀವು ಯಾವ ಏನಾದ್ರೂ ಇಟ್ಕೊಳ್ಳಿ, ನಾಥೂರಾಮ್ ಅಂತಾನೆ ಇಟ್ಕೊಳ್ಳಿ, ವಿಕಸಿತ್ ಭಾರತ್ ನಾಥೂರಾಮ್ ಗೋಡ್ಸೆ ಯೋಜನೆ ಅಂತಾನೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನಮ್ಮ ಜನರಿಗೆ ಬೇಕಾಗಿರೋದೇನು? ಉದ್ಯೋಗ, 2 ಹೊತ್ತು ಊಟ, ಅದನ್ನ ಕೊಡಬೇಕು ಅಂತ ಕೇಳ್ತಾ ಇರೋದು. ಯಾಕೆ ಭಿಕ್ಷಾ ಕೇಳ್ತಾ ಇಲ್ಲ, ಅವರ ಹಕ್ಕನ್ನ ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ವಿಕಸಿತ್ ಭಾರತ್ ಗ್ರಾಮ್ ಜಿ ಕಾನೂನು ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಂತ ಒಂದು ಯೋಜನೆ ಇದೆ ಅಧ್ಯಕ್ಷರೇ. 6 ಪ್ರಮುಖವಾದಂತ ಅಂಶಗಳನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಈ VPG ಗ್ರಾಮ್ ಜಿ ಕಾಯ್ದೆಯಿಂದ ಪಂಚಾಯತ್ ಅಧಿಕಾರಗಳು ಮೊಟಕಾಗ್ತವೆ, ಒಂದನೇದು. ಎರಡನೇದು, ಬೇಡಿಕೆ ಆಧಾರಿತ ಯೋಜನೆಯಿಂದ ಈಗ ಆರ್ಥಿಕ ಚೌಕಟ್ಟಿನ ಯೋಜನೆ ಆಗಿದೆ ಇದು. ಮೂರನೇದು, ಉದ್ಯೋಗದ ಹಕ್ಕನ್ನು ಕಸ್ಕೊಂಡು ಕಾರ್ಮಿಕರನ್ನ ಗುಲಾಮ ಮಾಡುವಂತ ಯೋಜನೆ ಮೋದಿ ಸರ್ಕಾರ ಇವತ್ತು ತಂದಿದೆ. ಈ ಹಿಂದೆ ಮಹಿಳೆಯರಿಗೆ, SC ST ದವರಿಗೆ, ಅಲ್ಪಸಂಖ್ಯಾತರಿಗೆ, ಮೂರನೇ ಲಿಂಗದವರಿಗೆ ಅಥವಾ ಬಾಧಿತರಿಗೂ ಕೂಡ ಇದರಲ್ಲಿ ಅವಕಾಶ ಇತ್ತು ಅಧ್ಯಕ್ಷರೇ. ಈಗ ಎಲ್ಲರೂ ಅವಕಾಶ ವಂಚಿತರಾಗಿದ್ದಾರೆ. 5ನೇದು, ಈ ಮಸೂದೆ ಪೊನ್ನಣ್ಣವರು ಹೇಳ್ದಂಗೆ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಅಷ್ಟೇ ಅಲ್ಲ, ಸಂವಿಧಾನದ ವಿರುದ್ಧ ಕೂಡ ಇದೆ. 6ನೇದು ಅಧ್ಯಕ್ಷರೇ, ಈ ಮಸೂದೆ ರಾಜ್ಯ ಸರ್ಕಾರದ ಹಣಕಾಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀದಿ ಕೇಂದ್ರ ಸರ್ಕಾರದಿಂದ ನಮ್ಮ ಮೇಲೆ ಒಂದು ಆರ್ಥಿಕ ಭಯೋತ್ಪಾದನೆ ನಡೆಸಬೇಕು ಅಂತ ಸಂಚು ನಡೀತಾ ಇದೆ. ಈ 6 ಅಂಶಗಳನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ, ಈ ಯೋಜನೆ ಯಾಕೆ ಅನುಮಾನ ಅಂದ್ರೆ, ಎಲ್ಲರಿಗೂ ಈ ಯೋಜನೆ ಬಗ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಅಂದ್ರೆ, ನೋಟಿಫಿಕೇಶನ್ ಅಧ್ಯಕ್ಷರೇ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಬಂದಾಗ, ಈ ಆಕ್ಟ್ ಬಂದ ತಕ್ಷಣ ಚಾಪ್ಟರ್ 1 ನಲ್ಲಿ ನಾವೇನು ಹೇಳ್ತಿದೀವಿ, ದಿಸ್ ಆಕ್ಟ್ shall be applicable to the whole of the territory to which it extends within a period of 5 years from the date of enactment of this act.